ನಮಸ್ಕಾರ ವೀಕ್ಷಕರೇ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದು ನಾವು ಯೆನೆಪೊಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ದೇರಳಕಟ್ಟೆ ಇಲ್ಲಿ ನೆರೆದಿದ್ದೇವೆ. ಚರ್ಮ ರೋಗಗಳು, ವಿವಿಧ ರೀತಿಯ ಚರ್ಮ ರೋಗಗಳು, ಅದೇ ರೀತಿ ಅದನ್ನು ಗುಣಪಡಿಸಲು ಇರುವಂತಹ ನಾನಾ ರೀತಿಯ ಚಿಕಿತ್ಸಾ ವಿಧಾನಗಳು, ಲೇಸರ್ ಚಿಕಿತ್ಸೆ, ಫೋಟೋಥೆರಪಿ, PRP ಟ್ರೀಟ್ಮೆಂಟ್, ಅದೇ ರೀತಿ ಅನ್ವಾಂಟೆಡ್ ಹೇರ್ಸ್ಗಳನ್ನು ಯಾವ ರೀತಿ ರಿಮೂವ್ ಮಾಡ್ಬೋದು. ಇಂಥ ನಾನಾ ರೀತಿಯ ವಿಷಯಗಳನ್ನು ನುರಿತ ವೈದ್ಯರಿಂದ ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದೀಗ ನಾವು ಯೆನೆಪೊಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಇಲ್ಲಿನ ಚರ್ಮರೋಗ ವಿಭಾಗ ಇಲ್ಲಿ ನೆರೆದಿದ್ದೇವೆ. ಇಂದು ನಮ್ಮೊಂದಿಗೆ ಯೆನೆಪೊಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಇಲ್ಲಿನ ಚರ್ಮರೋಗ ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕರು ಆದಂತಹ ಶ್ರೀ ಡಾಕ್ಟರ್ ಮಂಜುನಾಥ್ ಶೆಣೈ ಇವರು ನಮ್ಮೊಂದಿಗಿದ್ದಾರೆ. ಸರ್, ನಿಮಗೆ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸರ್, ಇವಾಗ ಚರ್ಮ ಅಂತ ಹೇಳಿದ ಕೂಡಲೇ ಚರ್ಮಕ್ಕೆ ಹೊಂದಿಕೊಂಡಿರುವಂತಹ ಉಗುರು, ಕೂದಲು, ಇದರಲ್ಲಿ ಹೆಚ್ಚಾಗಿ ನಾವು ಸಮಸ್ಯೆಗಳನ್ನು ಕಾಣ್ತೇವೆ. ಈ ಉಗುರು, ಕೂದಲು, ಚರ್ಮಕ್ಕೆ ಹೇಗೆ ಅದು ಕೋರಿಲೇಟೆಡ್ ಆಗಿ ಸಮಸ್ಯೆಗಳು, ಆ ರೋಗ ಲಕ್ಷಣಗಳು ಅಂತ ನಾವು ಹೇಗೆ ಹೇಳಬಹುದು ಅದನ್ನು ಅಂತ ಹೇಳಿ ತಿಳಿಸ್ಕೊಡ್ತೇವೆ. ಬಹಳ ಮುಖ್ಯ ಪ್ರಶ್ನೆ, ಯಾಕಂದರೆ ಇದು ಬಹಳ ಮಂದಿಗೆ ಗೊತ್ತಿಲ್ಲದೆ ಇರ್ಬೋದು. ಕೂದಲು ಮತ್ತು ಉಗುರು ಚರ್ಮದ ಒಂದು ಅಂಗಾಂಶಗಳು, ಚರ್ಮದ ಅಂಗಾಂಶಗಳೇ ಅವು ಹುಟ್ಟೋದು ಚರ್ಮದಲ್ಲೇ. ಹಾಗಾಗಿ ಯಾವುದೇ ಸಮಸ್ಯೆ ಕೂದಲಿದಿರ್ಬೋದು ಅಥವಾ ಉಗುರಿದಿರ್ಬೋದು, ಅವು ಚರ್ಮರೋಗದ ಲಕ್ಷಣಗಳಿರ್ಬೋದು ಅಥವಾ ದೇಹದ ಇತರ ಅಂಗಾಂಶಗಳ ಕಾಯಿಲೆಯ ಲಕ್ಷಣಗಳು ಕೂಡ ಕೂದಲು ಮತ್ತು ಉಗುರಲ್ಲಿ. ಅದನ್ನು ಖಂಡಿತವಾಗಿಯೂ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಬಹಳಷ್ಟು ಕಾಯಿಲೆಗಳನ್ನು ಕಂಡುಹಿಡಬಹುದು. ಒಂದು ಮಾತ್ರ ಅಲ್ಲ, ಕೂದಲಿಗೆ ಮತ್ತು ಉಗುರಿಗೆ ಸಂಬಂಧಪಟ್ಟ ಡೈರೆಕ್ಟ್ ಕಾಯಿಲೆಗಳೇ ಇರ್ಬೋದು, ಅವುಗಳಿಗೆ ಕಾಯಿಲೆ. ಯಾಕಂದರೆ ಈಗ ಇವು ನಮ್ಮ ಎನ್ವೈರ್ನ್ಮೆಂಟಿಗೆ ಎಕ್ಸ್ಪೋಸ್ ಆಗುವಂಥ ಆರ್ಗನ್ಸ್ಗಳು, ಚರ್ಮ, ಉಗುರು, ಖಂಡಿತವಾಗಿ ಅದರ ಇನ್ಫ್ಲುಯೆನ್ಸು ಕೂದಲಿನ ಮೇಲೆ ಅಥವಾ ಉಗುರಿನ ಮೇಲೆ ಅಥವಾ ಚರ್ಮದ ಮೇಲೆ ಬಂದೇ ಬರ್ತದೆ. ಹಾಗಾಗಿ ಡೈರೆಕ್ಟ್ ಡಿಸೀಸ್ಗಳು ಬರ್ಬೋದು ಅಥವಾ ಅವುಗಳು ನಮ್ಮ ದೇಹದ ಒಳಭಾಗದಲ್ಲಿರುವ ಬೇರೆ ಕಾಯಿಲೆಗಳ ಲಕ್ಷಣವನ್ನು ಕೂಡ ತೋರಿಸ್ಬೋದು. ಹಾಗಾಗಿ ಉಗುರು ಮತ್ತು ಈ ಕೂದಲಿನ ಪರೀಕ್ಷೆ ನಮ್ಮ ಒಂದು ಅವಿಭಾಜ್ಯ ಅಂಗ, ಚರ್ಮರೋಗದ ಒಂದು ಅವಿಭಾಜ್ಯ ಅಂಗ. ಅವುಗಳನ್ನು ನಾವು ಪರೀಕ್ಷೆ ಮಾಡಲೇಬೇಕಾಗ್ತದೆ. ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಪೂರ್ತಿ ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಿದೆ ಅಂತ ಅನಿಸ್ತದೆ. ಖಂಡಿತ ಸರ್. ಇವಾಗ ನೀವೇ ಹೇಳಿದ ಹಾಗೆ ಈಗ ಬೇರೆ ಬೇರೆ ಕಾಯಿಲೆಗಳ ರೋಗ ಲಕ್ಷಣಗಳು ಅದಾಗಿರಬಹುದು ಅಂತ ಹೇಳಿ. ಅದು ಯಾವ ರೀತಿ ಕೋರಿಲೇಷನ್ ಆಗಿರ್ತದೆ? ಇವಾಗ ಬೇರೆ ರೋಗಗಳಿಗೂ ಚರ್ಮಕ್ಕೂ, ಇವನೀಗ ಚರ್ಮದ ಮೇಲೆ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ ಈ ತುರಿಕೆ ಅಥವಾ ಇನ್ನಿತರ ರೋಗ ಲಕ್ಷಣಗಳು. is there any correlation between? Definitely there is a correlation, definitely. ಯಾಕಂದರೆ ಚರ್ಮ ಅಥವಾ ಉಗುರು ಅಥವಾ ಕೂದಲು ಇವುಗಳನ್ನು ಕೂಡಿಸಿ ದೇಹದ ಆರೋಗ್ಯದ ಕನ್ನಡಿ ಅಂತ ಹೇಳ್ಬೋದು ಚರ್ಮವನ್ನು. ಏನೆಲ್ಲ ಒಳಗೆ ಆಗ್ತದೆ ಅದರದ್ದು ಒಂದಲ್ಲ ಒಂದು ಲಕ್ಷಣವನ್ನು ಚರ್ಮ ಅಥವಾ ಕೂದಲು ಅಥವಾ ಉಗುರು ತೋರಿಸ್ಕೊಳ್ತದೆ, ಮುಖ್ಯವಾಗಿ ಚರ್ಮ ತೋರಿಸ್ಕೊಳ್ತದೆ. ಯಾವ ರೀತಿ? ಫಾರ್ ಎಕ್ಸಾಂಪಲ್ ನಾನೊಂದು ಸಣ್ಣ ಉದಾಹರಣೆ ಕೊಡಬೇಕು. ಈಗ ಶುಗರ್ ಇದ್ದವರು ಮುಖ್ಯವಾಗಿ ಚರ್ಮರೋಗ ತಜ್ಞರ ಹತ್ರನೇ ಬರೋದು. ಯಾಕಂದರೆ ಇನ್ಫೆಕ್ಷನ್ಗಳಾಗ್ಬೋದು ಅವರಿಗೆ, ಅಥವಾ ಈ ಕುರುಗಳಾಗ್ಬೋದು. ಅವುಗಳು ಬಂದಾಗ ಅದು ಯಾಕೆ ಕಡಿಮೆ ಆಗೋದಿಲ್ಲ, ಇಷ್ಟೊಂದು ಯಾಕೆ ಆಗಿದೆ, ಆವಾಗ ನಮಗೆ ಡೌಟ್ ಬಂದು ಶುಗರ್ ಟೆಸ್ಟ್ ಮಾಡ್ತೇವೆ. ಒಂದು ಸಣ್ಣ ಉದಾಹರಣೆ ಕೊಟ್ಟದ್ದು ನಾನು. ಮಾತ್ರವಲ್ಲ, ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಮೈ ತುರಿಕೆ, ಸಹಿಸಲಾಗದಂಥ ತುರಿಕೆ, ಬಟ್ ಚರ್ಮದಲ್ಲಿ ಏನೂ ಕಾಣೋದಿಲ್ಲ, ಅದು ಕಿಡ್ನಿಯ ರೋಗದ ಲಕ್ಷಣ ಇರ್ಬೋದು. ಅದೇ ಥರ ಲಿವರ್, ನಮ್ಮ ಪಿತ್ತಜನಕಾಂಗದ ಲಿವರಿನ ಕಾಯಿಲೆಯ ಲಕ್ಷಣಗಳು ಅದು ಕೂಡ ಚರ್ಮದಲ್ಲಿ ಕಂಡು ಬರ್ತದೆ. ಉಗುರನ್ನು ಎಕ್ಸಾಮಿನ್ ಮಾಡೋದ್ರಿಂದಾಗಿ ನಾವು ಲಿವರಲ್ಲಿ ಏನು ತೊಂದರೆ ಇದೆ ಅಂತ ಹೇಳ್ಬೋದು. ಅಂದರೆ ಅಂಥ ಒಂದು ಸ್ಟ್ರಾಂಗ್ ಒಂದು ಕೋರಿಲೇಷನ್ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅದನ್ನು ನಾನು ಹೇಳಲಿಕ್ಕೆ ಹೋದರೆ ಒಂದು ಸಂಚಿಕೆ ಮುಗೀತದೆ, ಅದರಿಂದಾಗಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಚರ್ಮರೋಗ ತಜ್ಞರಿಗೆ ಅಷ್ಟೊಂದು ಅದರ ವಿಷಯದಲ್ಲಿ ಕುಲಂಕುಷವಾಗಿ ಅಧ್ಯಯನ ಇರಲಿ. ನಾವು ಇದಕ್ಕೆ ಇಂಟರ್ಡಿಸಿಪ್ಲಿನರಿ ಡರ್ಮಟಾಲಜಿ, ಅಂದರೆ ಒಂದು ಡಿಪಾರ್ಟ್ಮೆಂಟ್ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಕೋರಿಲೇಷನ್ ಇರೋದಕ್ಕೆ ಇಂಟರ್ಡಿಸಿಪ್ಲಿನರಿ ಡಾಕ್ಟರ್ ಮಾಲ್ಕಮ್ ಪಿಂಟೋ ಅದರಲ್ಲಿ ಎಕ್ಸ್ಪರ್ಟ್. ಅವರು ಬಹಳಷ್ಟು ಅದರಲ್ಲಿ ಪಬ್ಲಿಕೇಶನ್ ಕೂಡ ಮಾಡಿದ್ದಾರೆ. ಬೇರೆ ಬೇರೆ ವಿಭಾಗಗಳ ಜೊತೆಗೂಡಿ ಬಹಳಷ್ಟು ಅಧ್ಯಯನ ಮಾಡಿ ಅವುಗಳನ್ನು ಪಬ್ಲಿಷ್ ಕೂಡ ಮಾಡಿದ್ದಾರೆ. ಅವರು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಸರ್, ಇವತ್ತಿನ ಈ ಸಂಚಿಕೆಯಲ್ಲಿ ಯೆನೆಪೊಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಇಲ್ಲಿನ ಚರ್ಮರೋಗ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಆಗಿ ಅನೇಕ ಮಾಹಿತಿಗಳನ್ನು ಚರ್ಮರೋಗದ ಕುರಿತಾಗಿ, ಅದೇ ರೀತಿ ಜನರ ಅಭಿಪ್ರಾಯಗಳು ಅದರ ಮೇಲೆ, ಈ ಚಿಕಿತ್ಸಾ ವಿಧಾನಗಳು, ಅದೇ ರೀತಿ ಸೇವೆಯ ವ್ಯಾಪ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು ಪವನ್ ಅವರೇ. ಕಳೆದ ಸಂಚಿಕೆಯಲ್ಲಿ ನಾವು ಕೂದಲಿನ ನಿವಾರಣೆ, ಲೇಸರು ಮತ್ತು ಮೊಡವೆಗಳು, ಅದರ ಚಿಕಿತ್ಸೆ, ಕಲೆಗಳ ಚಿಕಿತ್ಸೆ, ಅದನ್ನು ಡಾಕ್ಟರ್ ವಿಶಾಲ್ ಅವರು ಡಿಟೇಲ್ ಆಗಿ ಹೇಳಿದ್ದಾರೆ. ಮಾತ್ರ ಅಲ್ಲ, ಡಾಕ್ಟರ್ ಮಾಲ್ಕಮ್ ಮತ್ತು ಡಾಕ್ಟರ್ ಅಶ್ಮಿ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಷಯಗಳನ್ನು ಹೇಳಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಕೂದಲಿನ ಚಿಕಿತ್ಸೆ, ಕೂದಲಿನ ಪ್ರಶ್ನೆಗಳು, ಅಂದರೆ ಕೂದಲು ಉದುರಿಕೆ ಅಥವಾ ಬೇರೆ ಚಿಕಿತ್ಸೆಗಳು ಮಾತ್ರವಲ್ಲ, ಫೋಟೋಥೆರಪಿ ಕೂಡ ಒಂದು ಬಹಳ ಮುಖ್ಯ, ಒಂದು ಅವಿಭಾಜ್ಯವಾದ ಒಂದು ಚಿಕಿತ್ಸಾ ವಿಧಾನ ನಮ್ಮ ಚರ್ಮರೋಗ ಇದರಲ್ಲಿ. ಮತ್ತು PRP, ಬಹಳಷ್ಟು ಜನರು ಉತ್ಸುಕರಾಗಿರ್ಬೋದು. PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಥವಾ PRF ಪ್ಲೇಟ್ಲೆಟ್ ರಿಚ್ ಫೈಬ್ರಿನ್ ಥೆರಪಿ ಅಂತ ಇದೆ.
ಅದರ ಬಗ್ಗೆ ಕೂಡ ಕೂಲಂಕಷವಾಗಿ ಅದಕ್ಕೆ ಸಂಬಂಧಪಟ್ಟ ತಜ್ಞರು ಇವತ್ತು ಮಾಹಿತಿಯನ್ನು ಕೊಡೋರಿದ್ದಾರೆ. ಡಾಕ್ಟರ್ ಸ್ಪಂದನ ಅವರು ಕೂದಲಿನ ಬಗ್ಗೆ ಹೇಳ್ತಿದ್ದಾರೆ, ಡಾಕ್ಟರ್ ಅಜ್ಮಲ್ ಅವರು ಫೋಟೋಥೆರಪಿ ಬಗ್ಗೆ ಹೇಳ್ತಾರೆ, ಡಾಕ್ಟರ್ ಅಮೀನಾ ಅವರು PRP ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾರೆ. ಇವತ್ತು ಯೆನೆಪೊಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಇಲ್ಲಿನ ಚರ್ಮ ರೋಗ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನುರಿತ ವೈದ್ಯರಾದಂತಹ ಡಾಕ್ಟರ್ ಸ್ಪಂದನಾ ಹೆಗಡೆ ಇವರು ಇವತ್ತು ನಮ್ಮೊಂದಿಗಿದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್, ಈಗ ಹೆಚ್ಚಾಗಿ ಯಾವೆಲ್ಲ ರೀತಿಯ ಕೂದಲಿನ ಸಮಸ್ಯೆಗಳು ಹಾಗೂ ಕೇಶ ರೋಗಗಳಿಂದ ಬಳಲ್ತಾ ಇರುವಂತಹ ರೋಗಿಗಳು ಇಲ್ಲಿ ಹೆಚ್ಚಾಗಿ ಬರ್ತಾರೆ? ಓಕೆ, ನಮ್ಮ ಆಸ್ಪತ್ರೆಯಲ್ಲಿ ನಾವು ಚರ್ಮ ರೋಗದ ಮಾತ್ರವಲ್ಲದೆ ಕೂದಲಿನ ಸಮಸ್ಯೆಗಳಿಗೆ ಸಹ ಚಿಕಿತ್ಸೆಯನ್ನು ನೀಡುತ್ತೇವೆ. ಸಾಮಾನ್ಯವಾಗಿ ಜನರಿಗೆ ಸ್ವಲ್ಪ ಮಾಹಿತಿ ಇರುವುದಿಲ್ಲ ಕೂದಲಿನ ಸಮಸ್ಯೆಗೆ ಯಾವ ತಜ್ಞರ ಹತ್ರ ಹೋಗಬೇಕಂತ. ಹಾಗಾಗಿ ನಾವು ಕೂದಲಿನ ರೋಗಗಳಿಗೆ ಸಹ ಚಿಕಿತ್ಸೆಯನ್ನು ನೀಡುತ್ತೇವೆ. ಮುಖ್ಯವಾಗಿ ನಾವು ನೋಡುವಂಥದ್ದು ಒಂದೇನೆಂದರೆ ತಲೆ ಕೂದಲು ಉದುರುವುದು, ಇನ್ನೊಂದು ತಲೆಹೊಟ್ಟು. ಇದು ನಾವು ಸಾಮಾನ್ಯವಾಗಿ ನೋಡುವಂಥದ್ದು. ಈ ತಲೆ ಕೂದಲು ಉದುರೋದ್ರಲ್ಲಿ ಬೇರೆ ಬೇರೆ ಥರ ಕಾರಣಗಳಿರ್ಬೋದು. ಒಂದೇನೆಂದರೆ ತಲೆ ಕೂದಲು ಬೋಳಾಗುವುದು. ಇದರಲ್ಲಿ ಕೂದಲಿನ ತಲೆಯ ಮುಂಭಾಗದಲ್ಲಿ ಕೂದಲಿನ ಡೆನ್ಸಿಟಿ ಅಂತ ನಾವೇನು ಹೇಳ್ತೇವೆ ಅದು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಗಂಡಸರಲ್ಲಿ ಕೂಡ ಆಗ್ಬೋದು, ಹೆಂಗಸರಲ್ಲಿ ಕೂಡ ಆಗ್ಬೋದು. ಇದಕ್ಕೆ ನಾವು ಆಂಡ್ರೋಜೆನೆಟಿಕ್ ಎಲೋಪೇಷಿಯಾ ಅಥವಾ ಮೇಲ್ ಆ್ಯಂಡ್ ಫೀಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಅಂತ ಹೇಳ್ತೇವೆ. ಇದು ಆನುವಂಶಿಕನೂ ಆಗಿರ್ಬೋದು ಅಥವಾ ಹಾರ್ಮೋನ್ಗಳ ಸಮಸ್ಯೆಯಿಂದ ಆಗುವಂಥ ಒಂದು ಕೂದಲಿನ ಉದುರುವಿಕೆ. ಇನ್ನೊಂದು ನಾವು ಏನು ನೋಡುತ್ತೇವೆ ಅಂದರೆ ಅತಿಯಾದ ಕೂದಲು ಉದುರುವಿಕೆ. ಈಗ ನೋಡಿ, ಒಬ್ಬ ಮನುಷ್ಯರಲ್ಲಿ ಸಾಮಾನ್ಯವಾಗಿ ಒಂದು ದಿವಸಕ್ಕೆ 50ರಿಂದ 100 ಕೂದಲು ಉದುರುವುದು ಅದು ಸ್ವಾಭಾವಿಕ. ಯಾವಾಗ ಅದಕ್ಕಿಂತ ಜಾಸ್ತಿಯಾಗಿ ಕೂದಲು ಇರುತ್ತದೆ ಆವಾಗ ನಾವು ಅದಕ್ಕೆ ಏನು ಕಾರಣ ಅಂತ ಕಂಡುಹಿಡಿಬೇಕಾಗ್ತದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಇದು ರಕ್ತಹೀನತೆಯಿಂದ ಆಗ್ಬೋದು, ಅಥವಾ ಥೈರಾಯ್ಡ್ ಗ್ರಂಥಿಯ ಸಮಸ್ಯೆ ಇದ್ದರೆ, ಈಗ ಯಾರಿಗಾದರೂ ಬಹಳ ವಿಪರೀತ ಜ್ವರ ಬಂದಿದೆ, ಸ್ಟ್ರೆಸ್, ತುಂಬ ಒತ್ತಡ, ಮಾನಸಿಕ ಒತ್ತಡ, ಅಥವಾ ಆಹಾರ ಪದ್ಧತಿಯಲ್ಲಿ ಏನಾದರೂ ಏರ್ಪೇರಾಗಿದ್ದರೆ ಈ ರೀತಿಯ ಅಧಿಕ ಕೂದಲು ಉದುರುವಿಕೆ, ಇದಕ್ಕೆ ನಾವು ಟೀಲೋಜನ್ ಎಫ್ಲೂವಿಯಮ್ ಅಂತ ಹೇಳ್ತೇವೆ. ಸೊ ಸಾಮಾನ್ಯವಾಗಿ ನಾವು ಈ COVID-19 ನಂತರ ಭಾಳಷ್ಟು ಜನರಲ್ಲಿ ಈ ಸಮಸ್ಯೆ ಕಂಡುಬಂದಿದೆ. ಇದಲ್ಲದೆ ನಾವು ಬೇರೆ ಅಲೋಪೇಷಿಯಾ ಏರಿಯಾಟಾ ಅಥವಾ ಕೂದಲಿನ ಫಂಗಸ್ ಇನ್ಫೆಕ್ಷನ್, ಶಿಲೀಂಧ್ರ ಸೋಂಕುಗಳು, ಈ ಥರದ ಕಾರಣಗಳಿಂದ ಕೂಡ ಕೂದಲು ಉದುರ್ತದೆ. ಸೊ ಈ ಕೂದಲು ಉದುರುವಿಕೆಗೆ ವಯಸ್ಸಿನ ಲಿಮಿಟ್ ಏನಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೆ ಇದು ನಾವು ನೋಡ್ತೇವೆ. ಇನ್ನೊಂದು ಪ್ರಾಬ್ಲಮ್ ಏನು ನಾವು ನೋಡೋದಂದರೆ ತಲೆಹೊಟ್ಟು. ಈಗ ತಲೆಹೊಟ್ಟು ಸಾಮಾನ್ಯವಾಗಿ ಭಾಳಷ್ಟು ಜನರಲ್ಲಿ ನಾವು ನೋಡ್ತೇವೆ, ತುಂಬ ಕಾಮನ್ ಪ್ರಾಬ್ಲಮ್, ಡ್ಯಾಂಡ್ರಫ್ ಅಂತ ನಾವೇನು ಹೇಳ್ತೇವೆ. ಆದರೆ ಕೆಲವೊಮ್ಮೆ ಈ ಡ್ಯಾಂಡ್ರಫ್ ಪ್ರಾಬ್ಲಮ್ ಬರೀ ನಾರ್ಮಲ್ ತಲೆಹೊಟ್ಟು ಆಗಿರಲಿಕ್ಕಿಲ್ಲ, ಸೋರಿಯಾಸಿಸ್ ಅಂತ ನೀವು ಕೇಳಿರ್ಬೋದು, ಆ ಕಾಯಿಲೆಯ ಲಕ್ಷಣ ಕೂಡ ಆಗಿರ್ಬೋದು. ಹಾಗಾಗಿ ಎಲ್ಲ ಸಮಸ್ಯೆಗಳಿಗೆ ನಾವಿಲ್ಲಿ ವೈಜ್ಞಾನಿಕವಾಗಿ ಕೂಲಂಕುಷವಾಗಿ ಪರೀಕ್ಷೆ ಮಾಡ್ತೇವೆ. ಅದಕ್ಕೆ ಬೇಕಾದ ಟೆಸ್ಟ್ಗಳು, ಅದು ಒಂದು ಟ್ರೈಕೋಸ್ಕೋಪಿ ಅಂತ ಒಂದು ಟೆಸ್ಟ್ ಇದೆ, ಅಥವಾ ರಕ್ತದ ತಪಾಸಣೆ ಮಾಡಿ ನಾವು ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡ್ತೇವೆ. ಮೇಡಮ್, ಈ ಟ್ರೈಕೋಸ್ಕೋಪಿ ಅಂದರೆ ಏನು, ಅದರ ಉಪಯೋಗಗಳೇನು ಅಂತ ಹೇಳ್ಕೊಡ್ತೀರಾ? ಓಕೆ, ಸೊ ಟ್ರೈಕೋಸ್ಕೋಪಿ ಅಂದರೆ ಅದೊಂದು ಅಡ್ವಾನ್ಸ್ಡ್ ಮಷಿನ್, ಸ್ಕಿನ್ ಅನಾಲಿಸಿಸ್ಗೆ ಒಂದು ಮಷಿನ್. ಈಗ ನೀವು ಎಲ್ಲ ಸಾಮಾನ್ಯವಾಗಿ ಡಾಕ್ಟರ್ಸ್ ಹತ್ರ ಸ್ಟೆಥೋಸ್ಕೋಪ್ ಅಂತ ಏನು ಕೇಳಿರ್ತೀರಿ. ಸೊ ನಾವು ಚರ್ಮ ರೋಗ ತಜ್ಞರ ಸ್ಟೆಥೋಸ್ಕೋಪ್ ಅಂತ ಇದನ್ನು ಹೇಳ್ಬೋದು. ಇದರಲ್ಲಿ ಬೇರೆ ಬೇರೆ ಥರ ಮೆಷಿನ್ಗಳು ಅವೈಲೇಬಲ್ ಇರ್ತವೆ. ಸೊ ನಮ್ಮ ಹತ್ರ 2 ಥರದ್ದು ಮೆಷಿನ್ಸ್ ನೀವಿಲ್ಲಿ ನೋಡ್ತಾ ಇದ್ದೀರಿ. ಇದು ತುಂಬ ಅತ್ಯಾಧುನಿಕ ಮೆಷಿನ್. ಇದು ಭಾರತದಲ್ಲಿ ಬೆರಳಿಕೆ ಅಷ್ಟೇ ಸೆಂಟರ್ಸಲ್ಲಿ ಅವೈಲೇಬಲ್ ಇರುವಂಥ ಮೆಷಿನ್ ಇದು. ಸೊ ಇದರ ಅಡ್ವಾಂಟೇಜಸ್ ಏನಂದರೆ, ಇದರಲ್ಲಿ ನಮಗೆ ಬಹಳಷ್ಟು ಚರ್ಮದ, ಅಥವಾ ಈಗ ಚರ್ಮಕ್ಕೆ ನಾವು ಇದನ್ನು ಉಪಯೋಗಿಸುವಾಗ ನಾವು ಇದಕ್ಕೆ ಡರ್ಮಟೋಸ್ಕೋಪ್ ಅಂತ ಹೇಳ್ತೇವೆ. ಕೂದಲಿನ ಅನಾಲಿಸಿಸ್ ಮಾಡುವಾಗ ನಾವು ಇದಕ್ಕೆ ಟ್ರೈಕೋಸ್ಕೋಪ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ನಮಗೆ ನಮ್ಮ ಕೂದಲಿನ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುವಂಥ ಒಂದು ಮೆಷಿನ್. ಈಗ ಬರಿಗಣ್ಣಲ್ಲಿ ನಮಗೆ ಏನು ನೋಡಲಿಕ್ಕೆ ಆಗೋದಿಲ್ಲ, ಆ ಅಂಶಗಳನ್ನು ಈ ಮಷಿನನ್ನು ಉಪಯೋಗಿಸಿ ನಾವು ನೋಡ್ಬೋದು. ಸೊ ಇದರಲ್ಲಿ ನಮಗೆ ಕೂದಲಿನ ಬುಡ ಹೇಗಿದೆ, ಕೂದಲಿನ ಆರೋಗ್ಯ ಹೇಗಿದೆ, ಕೂದಲು ಯಾವ ಬೆಳವಣಿಗೆಯ ಹಂತದಲ್ಲಿದೆ, ಹಾಗೆ ನಮಗೆ ಬೇರೆ ಬೇರೆ ಅಂಶಗಳು ಇದರಲ್ಲಿ ನಮಗೆ ಗೊತ್ತಾಗ್ತದೆ. ಅದಷ್ಟೇ ಅಲ್ಲದೆ, ಈಗ ನಾವೊಂದು ಕೂದಲಿನ ಏನೋ ಸಮಸ್ಯೆ ಏನಂತ ಕಂಡುಹಿಡಿದಿದ್ದೇವೆ, ಅದಕ್ಕೆ ನಾವು ಸೂಕ್ತ ಪರಿಹಾರ ನೀಡಿದ ನಂತರ ಫಾಲೋ ಅಪ್ ಅಂದರೆ, ಈಗ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ, ಒಂದು ಪ್ರಾಬಬ್ಲಿ 6 ತಿಂಗಳಾದ ನಂತರ ನಾವು ಅದನ್ನು ಪುನಃ ರಿಪೀಟ್ ಮಾಡಿ ನೋಡ್ಬೋದು ಎಷ್ಟು ಪರಿಣಾಮಕಾರಿಯಾಗಿದೆ ನಮ್ಮ ಪೇಷಂಟಲ್ಲಿ ಟ್ರೀಟ್ಮೆಂಟ್, ಎಷ್ಟು ಪರಿಣಾಮಕಾರಿಯಾಗಿದೆ ಅಂತ. ಆಮೇಲೆ ಇದರ ಅಡ್ವಾಂಟೇಜಸ್ ಏನಂದರೆ, ಇದಕ್ಕೆ ಜಸ್ಟ್ ಈ ಮೆಷಿನನ್ನು ನಾವು ಕೂದಲಿನ ಬುಡದಲ್ಲಿ ಇಟ್ಟರೆ ಆಯಿತು, ಏನು ನೋವಿಲ್ಲ, ಪೇಷಂಟಿಗೆ ಏನು ಡಿಸ್ಕಂಫರ್ಟ್ ಇಲ್ಲ, ಎಷ್ಟು ಸರ್ತಿ ಬೇಕಾದರೂ ಎಷ್ಟು ಜಾಗದಲ್ಲಿ ಬೇಕಾದರೂ ನಾವು ರಿಪೀಟ್ ಮಾಡಿ ನೋಡ್ಬೋದು, ರಿಪೀಟೆಬಿಲಿಟಿ ಎಲ್ಲಿ ಬೇಕಾದರೂ ಮಾಡಿ ನೋಡ್ಬೋದು. ಸೊ ಇದು ಇದರ ಅಡ್ವಾಂಟೇಜಸ್. ಸೊ ಹಿಂದೆ ನಾವು ತುಂಬ ಬಯಾಪ್ಸಿ ಅಂತ ಮಾಡ್ತಾ ಇದ್ವಿ. ಸೊ ಈ ಮೆಷಿನ್ ಬಂದ ನಂತರ ಬಯಾಪ್ಸಿ ಅಗತ್ಯ ತೀರಾ ಕಡಿಮೆ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಅಗತ್ಯ ತುಂಬ ಕಡಿಮೆ ಆಗಿದೆ ಮುಂಚೆಗೆ ಕಂಪೇರ್ ಮಾಡಿದರೆ. ಆಮೇಲೆ ನಾವು ಇದರ ಪ್ರಕಾರ ನಾವು ಈ ರಿಸಲ್ಟ್ಸ್ ನೋಡಿ, ಇದರದ್ದು ರಿಸಲ್ಟ್ಸ್ ನೋಡಿ, ಬೇರೆ ನಮ್ಮ ಬ್ಲಡ್ ಟೆಸ್ಟ್ ಇದು ರಿಸಲ್ಟ್ ಎಲ್ಲ ನೋಡಿ
ಅದರ ಪ್ರಕಾರ ನಾವು ಪೇಷಂಟಿಗೆ ಏನು ಟ್ರೀಟ್ಮೆಂಟ್ ಮಾಡಬೇಕು, ಯಾವ ಚಿಕಿತ್ಸೆ ಮಾಡಬೇಕಂತ ಡಿಸೈಡ್ ಮಾಡ್ಬೋದು. ಅದು ಮಾತ್ರೆಗಳಿರ್ಬೋದು ಅಥವಾ ಲೋಷನ್ಸ್ ಇರ್ಬೋದು ಹಚ್ಚಲಿಕ್ಕೆ, ಅಥವಾ ಇಂಜೆಕ್ಷನ್ಸ್, ನಾವು PRP ಥೆರಪಿ ಅಂತ ಏನು ಹೇಳ್ತೇವೆ, ಈ ಎಲ್ಲ ಟ್ರೀಟ್ಮೆಂಟ್ಗಳನ್ನು ನಾವು ಇದರ ರಿಪೋರ್ಟ್ಸನ್ನು ನೋಡಿ ನಾವು ಸೂಕ್ತವಾಗಿ ಕೊಡಬಹುದು. ಸೊ ಇದೊಂದು ಸ್ಕ್ಯಾನರ್ ಆಗಿ ಹೌದು, ವರ್ಕ್ ಮಾಡ್ತಾ ಇದೆ. ಒಂದು ಅಲ್ಟ್ರಾಸೌಂಡ್ ನೀವು ಹೇಗೆ ಬೇರೆ ಕಡೆ ನೋಡಿದಿರಿ ಆ ಥರ ಇದು ಕೂದಲಿನ ಒಂದು ಸ್ಕ್ಯಾನ್. ಸೊ ಮೇಡಮ್, ಇಷ್ಟೊತ್ತು ನಮಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟದಕ್ಕಾಗಿ ಧನ್ಯವಾದಗಳು. ಧನ್ಯವಾದ. ಯೆನೆಪೊಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ದೇರಳಕಟ್ಟೆ ಇಲ್ಲಿನ ಚರ್ಮರೋಗ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ವೈದ್ಯರಾದಂತಹ ಡಾಕ್ಟರ್ ಅಮೀನಾ ಅಸ್ಫಿಯಾ ಇವರು ನಮ್ಮೊಂದಿಗಿದ್ದಾರೆ. ನಮಸ್ತೆ ಮೇಡಮ್. ಈ PRP ಟ್ರೀಟ್ಮೆಂಟ್ ಅಂದರೆ ಏನು ಮೇಡಮ್? PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ನಮ್ಮ ರಕ್ತದಲ್ಲಿ ಪ್ಲೇಟ್ಲೆಟ್ಸ್ ಎಂಬ ಒಂದು ಕಣಗಳಿರುತ್ತವೆ. ಸೊ ಈ ಪ್ಲೇಟ್ಲೆಟ್ಸ್ ಬೇರೆ ಬೇರೆ ಥರದ ಗ್ರೋತ್ ಫ್ಯಾಕ್ಟರ್ಸನ್ನು ಬಿಡುಗಡೆ ಮಾಡುತ್ತವೆ. ಸೊ ಈ ಎಲ್ಲ ಗ್ರೋತ್ ಫ್ಯಾಕ್ಟರ್ಸ್ ಸೇರಿ ನಮ್ಮ ಕೂದಲಿನ ರಕ್ತ ಸಂಚಲನೆಗೆ ಸಹಾಯ ಮಾಡಿ ಕೂದಲ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಸೊ ಈ PRPಯಲ್ಲಿ ಪ್ಲೇಟ್ಲೆಟ್ಸ್ ಹೆಚ್ಚಿನ ಮಾದರಿ ಅಂದರೆ ಹೈ ಕಾನ್ಸಂಟ್ರೇಷನಲ್ಲಿ ಇರ್ತದೆ. ಅದಕ್ಕೆ ನಾವು ಈ PRPಯನ್ನು ಕೂದಲು ಉದುರುವ ಬೇರೆ ಬೇರೆ ಕಾರಣದಲ್ಲಿ ಬಳಸಬಹುದು. ಸೊ ಈಗ PRP ಟ್ರೀಟ್ಮೆಂಟನ್ನು ಯಾವ ತರಹದ ರೋಗಿಗಳು ತಗೊಳ್ಬೋದು? ಕೂದಲು ಉದುರುವ ಎಲ್ಲ ಕಾರಣದಲ್ಲಿ PRP ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ಕಾರಣದಲ್ಲಿ ಯೂಸ್ ಮಾಡಬಹುದು, ಕೆಲವು ಕಾರಣದಲ್ಲಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದೆಲ್ಲ ಒಂದು ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ನೋಡಿ ಪರೀಕ್ಷೆ ಮಾಡಿ, ಬೇಕಿದ್ರೆ ಕೆಲವೊಂದು ರಕ್ತ ಪರೀಕ್ಷೆ ಅಥವಾ ಚರ್ಮ ಪರೀಕ್ಷೆ ಮಾಡಿ ನಿರ್ಧರಿಸುತ್ತಾರೆ. ನಮ್ಮ OPDಯಲ್ಲಿ ಸಾಮಾನ್ಯವಾಗಿ ನಾವು ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಂದರೆ ಬಕ್ಕತನ, ಹೆಂಗಸರಲ್ಲಿ ಟೀಲೋಜನ್ ಎಫ್ಲೂವಿಯಂ ಮತ್ತು ಅಲೋಪೇಶಿಯಾ ಏರಿಯಾಟದಲ್ಲಿ ಯೂಸ್ ಮಾಡ್ತೇವೆ. ಮೇಡಮ್, ಈ PRP ಟ್ರೀಟ್ಮೆಂಟ್ನ ಚಿಕಿತ್ಸಾ ವಿಧಾನವನ್ನು ತಿಳಿಸ್ಕೊಡ್ತೀರಾ? ಓಕೆ, ಇದು PRP ಒಂದು ವೈಜ್ಞಾನಿಕವಾಗಿ ಮಾಡುವ ವಿಧಾನ. ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ನೋಡಿ ಅದು ಮಿಷಿನಲ್ಲಿ ಎಷ್ಟು ಸೆಟ್ಟಿಂಗ್ಸ್ ಮಾಡಬೇಕು, ಎಷ್ಟು ml ರಕ್ತ ತಗೊಳ್ಬೇಕು, ಮತ್ತು ಯಾವ ಟ್ಯೂಬ್ ಯೂಸ್ ಮಾಡಬೇಕು, ಯಾವ ಕಾಯಿಲೆಯಲ್ಲಿ ಇದು ಯೂಸ್ ಆಗ್ತದೆ ಅಂತ ನೋಡಿ ಡಿಸೈಡ್ ಮಾಡ್ತಾರೆ. ಸೊ PRP ಮಾಡುವ ಮುಂಚೆ ನಾವು ರಕ್ತ ಪರೀಕ್ಷೆ ಮಾಡಬೇಕು. ಸೊ ಬ್ಲಡ್ಡಲ್ಲಿ ನಮ್ಮ ಪ್ಲೇಟ್ಲೆಟ್ ಲೆವೆಲ್ಸ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. PRP ಮಾಡುವಾಗ ಅರೌಂಡ್ 10 ರಿಂದ 20 ml ಬ್ಲಡ್ಡನ್ನು ನಾವು ಈ ಥರ ಸ್ಪೆಷಲೈಸ್ ಟ್ಯೂಬ್ಸಲ್ಲಿ ಹಾಕಿ ಸೆಂಟ್ರಿಫ್ಯೂಜ್ ಮಿಷಿನ್, ಈ ಥರ ಒಂದು ಮಿಷಿನ್ ಇರ್ತದೆ, ಸೆಂಟ್ರಿಫ್ಯೂಜ್ ಮಿಷಿನಲ್ಲಿ ಹಾಕಿ 1 ಅಥವಾ 2 ಸ್ಪಿನ್ ಸೈಕಲಲ್ಲಿ ಮಾಡ್ತೇವೆ. ಸೊ ಸ್ಪಿನ್ ಸೈಕಲ್ ಆದಮೇಲೆ ಈ ಟ್ಯೂಬಲ್ಲಿ PRP ಒಂದು ನೀರಿನ ಥರ ಮೇಲೆ ಬರ್ತದೆ. ಇದನ್ನು ನಾವು ಸಿರಿಂಜಲ್ಲಿ ತಗೊಂಡು ಕೂದಲಿನ ಬುಡಕ್ಕೆ ಚುಚ್ತೇವೆ. ಸೊ ಚಿಕಿತ್ಸಾ ವಿಧಾನವನ್ನು ತಿಳಿಸ್ಕೊಟ್ರಿ. ಸೊ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಮೇಡಮ್? ಸೈಡ್ ಎಫೆಕ್ಟ್ಸ್ ಅಂದರೆ ತುಂಬ ಮಿನಿಮಲ್. PRP ಅನ್ನು ನಾವು ಆಟೋಲೋಗಸ್ ಅಂತ ಹೇಳ್ತೇವೆ. ಅಂದರೆ ನಾವು ಪೇಷಂಟಿನ ಬ್ಲಡ್ಡಿಂದ ತಯಾರಿಸುವ ಒಂದು ಬೈ ಪ್ರಾಡಕ್ಟ್ ಅಂತ. ಸೊ ಚಾನ್ಸ್ ಆಫ್ ಎಲರ್ಜಿ, ಚಾನ್ಸ್ ಆಫ್ ರಿಜೆಕ್ಷನ್ ಎಲ್ಲ ಮಿನಿಮಲ್, ಆಲ್ಮೋಸ್ಟ್ ನೆಗ್ಲಿಜಿಬಲ್ ಅಂತ ಹೇಳಬಹುದು. ಸೈಡ್ ಎಫೆಕ್ಟ್ ಅಂತ ಅಲ್ಲ, ಇಂಜೆಕ್ಷನ್ ಕೊಡುವಾಗ ಸ್ವಲ್ಪ ನೋವಾಗ್ಬೋದು ಅಷ್ಟೇ. ಅದಕ್ಕೆ ನಾವು ಟಾಪಿಕಲ್ ಅಂದರೆ ಒಂದು ಎನೆಸ್ಥೆಟಿಕ್ ಕ್ರೀಮ್ ಹಚ್ತೇವೆ, ಇಲ್ಲಾಂದರೆ ಎನೆಸ್ಥೆಟಿಕ್ ಸ್ಪ್ರೇಯಲ್ಲಿ ಕೂಡ ಮಾಡಬಹುದು. ಇದನ್ನು ಅನಸ್ಥಿಷಿಯಾ ಕೊಟ್ಟೆ ಮಾಡುವಂಥ ಒಂದು ಆಪ್ಷನ್ ಕೂಡ ಇದೆ. ಹೌದು, ಎನೆಸ್ಥೀಸಿಯಾ ಅಂದರೆ ಟಾಪಿಕಲ್ ಅಂದರೆ ಕ್ರೀಮ್ ಎನೆಸ್ಥೀಸಿಯಾ ಅಥವಾ ಸ್ಪ್ರೇ ಎನೆಸ್ಥೀಸಿಯಾ ಕೂಡ ಮಾಡಬಹುದು. ಸೊ ಈ PRP ಟ್ರೀಟ್ಮೆಂಟ್ನ ಬಗ್ಗೆ ಸವಿಸ್ತಾರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಮೇಡಮ್ ನಿಮಗೆ. ಥ್ಯಾಂಕ್ ಯು. ಯೆನೆಪೊಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ದೇರಳಕಟ್ಟೆ ಇಲ್ಲಿನ ಚರ್ಮ ರೋಗ ವಿಭಾಗದ ನುರಿತ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಮೊಹಮ್ಮದ್ ಅಜ್ಮಲ್ ಇವರು ಇವತ್ತು ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಆದರ ಸ್ವಾಗತ ಸರ್. ಸರಿ, ಫೋಟೋಥೆರಪಿ ಅಂದರೆ ಏನು ಮತ್ತು ಯಾವ ರೀತಿಯ ಚರ್ಮ ರೋಗಗಳಲ್ಲಿ ಈ ಫೋಟೋಥೆರಪಿಯನ್ನು ಯೂಸ್ ಮಾಡ್ತಾರೆ? ಫೋಟೋಥೆರಪಿ ಅಂದರೆ ಲಿಟ್ರಲಿ ಇಟ್ ಮೀನ್ಸ್ ಲೈಟ್ ಥೆರಪಿ. ಅಂದರೆ ಲೈಟ್ ಇಸ್ ಬೀಂಗ್ ಯೂಸ್ಡ್ ಟು ಟ್ರೀಟ್ ಸ್ಕಿನ್ ಡಿಸೀಸಸ್. ಸ್ಕಿನ್ ಡಿಸೀಸ್ ಚಿಕಿತ್ಸೆಗೆ ಲೈಟ್ ಯೂಸ್ ಮಾಡ್ತದೆ. ಯಾವುದು ಲೈಟ್ ಅಲ್ಲ, ವಿಸಿಬಲ್ ಲೈಟ್ ಅಲ್ಲ ಇದು. ದಿಸ್ ಇಸ್ ಆ್ಯಕ್ಚುಲಿ ಲೈಟಿಗೆ ಸ್ಪೆಸಿಫಿಕ್ ವೇವ್ ಲೆಂಗ್ಸ್ ಇದೆ. ಇದೊಂದು ಇಟ್ ಹ್ಯಾಸ್ ಅ ಲೆಸರ್ ವೇವ್ ಲೆಂತ್ ದ್ಯಾನ್ ದ ಯೂಶ್ವಲ್ ಲೈಟ್ ದಟ್ ವಿ ಸಿ. ಇದು ಅಲ್ಟ್ರಾ ವೈಲೆಟ್ ಲೈಟ್ ಅಂತ ಹೇಳ್ತದೆ. ದಿಸ್ ಇಸ್ ಯೂಸ್ ಟು ಟ್ರೀಟ್ ಸ್ಕಿನ್ ಡಿಸೀಸಸ್. ಇದರಲ್ಲಿ ಅನೇಕದ ಇದು ಸ್ಕಿನ್ ಡಿಸೀಸಸ್ ಆರ್ ಟ್ರೀಟೆಡ್ ವಿತ್ ಲೈಟ್ ಥೆರಪಿ ಆರ್ ಫೋಟೋಥೆರಪಿ. ದ ಥಿಂಗ್ ಇಸ್ ವಾಟ್ ಈಸ್ ಕಾಮನ್ಲಿ ಟ್ರೀಟೆಡ್ ಆ್ಯಂಡ್ ವಾಟ್ ದ ಕೇಸಸ್ ವಿಚ್ ಕಾಮನ್ಲಿ ಕಮ್ ಆರ್ ವಿಟಿಲಿಗೋ ಆ್ಯಂಡ್ ಸೋರಿಯಾಸಿಸ್. ವಿಟಿಲಿಗೋ ಅಂದರೆ ಯು ವುಡ್ ಬಿ ಪ್ರಾಬ್ಲಿ ಫೆಮಿಲಿಯರ್. ಇಟ್ ಇಸ್ ಕಾಲ್ಡ್ ತೊನ್ನು ರೋಗ ಅಂತ ಹೇಳ್ತದೆ. ಯಾಕಂದರೆ ಇನ್ ದೇರ್ ವಾಟ್ ಹ್ಯಾಪನ್ಸ್ ಇಸ್ ದೇರ್ ಇಸ್ ಅನ್ ಆಟೋ ಇಮ್ಯೂನ್ ಅಟ್ಯಾಕ್. ಆಟೋ ಇಮ್ಯೂನ್ ಬ್ಲಡ್ಡಲ್ಲಿ ನಮ್ಮ ರಕ್ತ ಕಣಗಳು
ವೈಟ್ ಬ್ಲಡ್ ಸೆಲ್ಸ್ ಅದು ನಮ್ಮದೇ ಸ್ಕಿನ್ ಅಟ್ಯಾಕ್ ಮಾಡ್ತದೆ. ಅದೊಂದು ಬಿಳಿ ಇದು ಈ ಥರ ಪ್ಯಾಚಸ್ ಕಲಗಳು ಬರ್ತದೆ. ಅದು ತುಂಬ ಇಟ್ ಈಸ್ ಅ ಸೋರ್ಸ್ ಆಫ್ ಅ ಲಾಟ್ ಆಫ್ ಆಂಗ್ವಿಷ್ ಆ್ಯಂಡ್ ಮೆಂಟಲ್ ಸ್ಟ್ರೆಸ್ ಫಾರ್ ಪೇಷಂಟ್ಸ್ ಆಫ್ ಕೋರ್ಸ್. ಅದೇ ಥರ ಸೋರಿಯಾಸಿಸ್ ಅಂದರೆ ಒಂದು ಕ್ರಾನಿಕ್ ಡಿಸೀಸ್. ಏನಾದರೂ ತುಂಬ ವಿಸಿಬಲ್ ಪ್ಯಾಚಸ್, ಸ್ಕೇಲಿಂಗ್, ಸ್ಕಿನ್ ಥಿಕ್ಕನಿಂಗ್, ಇಚ್ಚಿಂಗ್ ಎಲ್ಲ, ತುರಿಕೆ ಎಲ್ಲ ತುಂಬ ಜಾಸ್ತಿ ಆಗ್ತದೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಡಿಸ್ಫಿಗರಿಂಗ್ ಆ್ಯಂಡ್ ಅ ಸೋರ್ಸ್ ಆಫ್ ಅ ಲಾಟ್ ಆಫ್ ಮೆಂಟಲ್ ಟ್ರಾಮಾ ಟು ದ ಪೇಷಂಟ್ಸ್. ಸೊ ಫಾರ್ ದಿಸ್ ಈ ಫೋಟೋಥೆರಪಿ ತುಂಬ ಪ್ರಯೋಜನ ಆಗ್ತದೆ. So these are some of the diseases. There are other diseases as well. ಯಾಕಂದರೆ if there are extensive ಬೇರೆ ಥರ ಸ್ಕಿನ್ ಇನ್ಫ್ಲಮೇಷನ್ ಆಗ್ತದೆ, ಆ ಡಿಸೀಸಸ್ ಎಲ್ಲ ಫೋಟೋಥೆರಪಿಯಲ್ಲಿ is a safe and effective option for treatment of these skin diseases. ಸರ್, ಇವಾಗ ತೊನ್ನು ರೋಗ ಎಲ್ಲ ಹೇಳಿದೆ, ಸ್ಕಿನ್ ಡಿಸೀಸಸ್ ಎಲ್ಲ. ಸೊ ಯೂಶ್ವಲಿ ಅದು ಆಲ್ಮೋಸ್ಟ್ ಹುಟ್ಟತಾನೆ ಇರೋದಿಲ್ಲ, ಮತ್ತೆ ಸ್ಟಾರ್ಟ್ ಆಗುವಂಥದ್ದು. ಸೊ ಅದಕ್ಕೆ ಕಾರಣಗಳೇನು ಒಂದು, ಮತ್ತು ಈ ಫೋಟೋಥೆರಪಿ ಯಾವ ರೀತಿ ವರ್ಕ್ ಆಗ್ತದೆ? ಇದು ಈ ಥರ ಚರ್ಮ ರೋಗಗಳು, ಎಕ್ಸ್ಟೆನ್ಸಿವ್ ಚರ್ಮ ರೋಗಗಳು ಲೈಕ್ ವಾಟ್ ಐ ರಿಕೌಂಟೆಡ್, ಸೋರಿಯಾಸಿಸ್, ವಿಟಿಲಿಗೋ ಎಲ್ಲ ಉಂಟಲ್ಲ, ಇದೆಲ್ಲ ದೀಸ್ ಆರ್ ಆಲ್ ಕ್ಯಾಟಗರೈಸ್ಡ್ ಆಸ್ ಇನ್ಫ್ಲಮೇಟರಿ ಸ್ಕಿನ್ ಡಿಸಾರ್ಡರ್ಸ್ ಆ್ಯಂಡ್ ಸಮ್ ಆಫ್ ಇಟ್ ಆರ್ ಕ್ಯಾಟಗರೈಸ್ ಆಸ್ ಆಟೋ ಇಮ್ಯೂನ್ ಅಂದರೆ ನಮ್ಮ ಬಾಡಿದ ಸೆಲ್ಸಲ್ಲಿ ಡಿಫೆನ್ಸ್ ಸೆಲ್ಸ್ ವಿಚ್ ಆರ್ ಆ್ಯಕ್ಚುಲಿ ಯೂಸ್ಫುಲ್ ಸೆಟ್ ಆಫ್ ಸೆಲ್ಸ್ ವಿಚ್ ನಮಗೆ ಎಕ್ಸ್ಟರ್ನಲಿ ವಾಟ್ ಎವರ್ ಇನ್ಫೆಕ್ಷನ್ ಕಮ್ಸ್, ಎನಿ ಅದರ್ ಇನ್ಫೆಕ್ಷನ್ಸ್ or things which we are exposed to the elements. So these tend to defend us from external agents. ಈ ಆಟೋಇಮ್ಯೂನ್ ಡಿಸೀಸಲ್ಲಿ ಎಂತ ಆಗ್ತದೆ ಅಂದರೆ ಈ ರಕ್ತ ಕಣಗಳು ನಮ್ಮದೇ ಸೆಲ್ಸ್, ಫಾರಿನ್ ಸೆಲ್ಸ್ ಅದು ಪರ್ಸೀವ್ ಮಾಡಿ ಅದು ಅಟ್ಯಾಕ್ ಮಾಡ್ತದೆ. ಆ ಥರ ಒಂದು ಡಿಸೀಸ್ ಈ ವಿಟಿಲಿಗೋ ಅಂದರೆ ಆ ಥರ ಒಂದು ಡಿಸೀಸ್. ಇದು ವೈಟ್ ಬ್ಲಡ್ ಸೆಲ್ಸ್ ಟೆನ್ ಟು ರೆಕಗ್ನೈಸ್ ದ ಸ್ಕಿನ್ ಸೆಲ್ಸ್ ಆ್ಯಸ್ ಸಮಥಿಂಗ್ ಫಾರಿನ್. ಅದೇ ಥರ ಇದು ಸೋರಿಯಾಸಿಸಲ್ಲಿಯೂ ನಮ್ಮ ಬಾಡಿದ ಬ್ಲಡ್ ಸೆಲ್ಸ್ ಟೆನ್ ಟು ಅಟ್ಯಾಕ್ ಅವರ್ ಓನ್ ಸ್ಕಿನ್ ಸೆಲ್ಸ್. ಅದಕ್ಕೆ ಇದು ಆಲ್ ದ ಸ್ಕಿನ್ ಚೇಂಜಸ್ ಹ್ಯಾಪನ್ ಆ್ಯಂಡ್ ದೀಸ್ ಆರ್ ನಾಟ್ ಐಸೋಲೇಟೆಡ್ ಸ್ಕಿನ್ ಡಿಸೀಸಸ್. ಇದರಲ್ಲಿ ಮತ್ತು ಬೇರೆ ಸಿಸ್ಟಮ್ಸ್, ಕೆಲವರಿಗೆ ಥೈರಾಯ್ಡ್, ಕೆಲವರಿಗೆ ಸೋರಿಯಾಸಿಸಲ್ಲಿ ಜಾಯಿಂಟ್ಸ್ ಎಲ್ಲ ಇನ್ವಾಲ್ವ್ ಆಗ್ಬೋದು. ಇದು ಇಟ್ ಇಸ್ ಬೇಸಿಕಲಿ ಅವರ್ ಓನ್ ಸೆಲ್ಸ್ ವಿಚ್ ರಿಸಲ್ಟ್ ಇನ್ ಇನ್ಫ್ಲಮೇಷನ್ ಆರ್ ಇನ್ ಆಟೋಇಮ್ಯುನಿಟಿ. ಆಸ್ ರಿಗಾರ್ಡ್ಸ್ ಹೌ ಇಸ್ ಇಟ್ ಯೂಸ್ಡ್, ಇದು ನಮ್ಮ ಎರಡು ಫೋಟೋಥೆರಪಿ ಯೂನಿಟ್. ದಿಸ್ ಇಸ್ ಹೋಲ್ ಬಾಡಿ ಫೋಟೋಥೆರಪಿ ಯೂನಿಟ್. ಇದರಲ್ಲಿ ದಿಸ್ ಇಸ್ ಅ ಸಾರ್ಟ್ ಆಫ್ ಎ ಕ್ಯೂಬಿಕಲ್. ಇಲ್ಲಿ ಒಂದು ದಿರ್ ಇಸ್ ಅ ಡೋರ್ ಇನ್ಸೈಡ್ ವಿಚ್ ದ ಪೇಷಂಟ್ ಇಸ್ ಆಸ್ಕ್ಡ್ ಟು ಸ್ಟ್ಯಾಂಡ್. ಪೇಷಂಟ್ ಇಲ್ಲಿ ಹೋಗ್ಬೋದು. ಆಮೇಲೆ ದೇರ್ ಆರ್ ಲೈಟ್ ಸೋರ್ಸಸ್ ಹಿಯರ್. ಇದೆಲ್ಲ ಯು ವಿ ಲೈಟ್ ಸೋರ್ಸ್, ಅದು ಲ್ಯಾಂಪ್ಸ್. ಇದು ಇಟ್ಸ್ ಆಲ್ ಅರೌಂಡ್ ದ ಕ್ಯೂಬಿಕಲ್. ಸೊ ವಾಟ್ ಹ್ಯಾಪನ್ಸ್ ಇಸ್ ದ ಪೇಷಂಟ್ ಇಸ್ ಆಸ್ಕ್ಡ್ ಟು ಗೋ ಇನ್ಸೈಡ್, stand inside, and depending on this is as I told whole body, this is just hand and foot phototherapy unit. So vitiligo alli suppose it is extensive vitiligo, if it is there, we can't use, say for example mulam alli alla hogilla. It needs systemic therapy, either medicines or light therapy. Adike light therapy is again a very safe option, so safe and effective option in people. Only thing is follow up beku, regular visits ಬೇಕು. ಅದಕ್ಕೆ ಎಕ್ಸ್ಟೆನ್ಸಿವ್ ಫೋಟೋಥೆರಪಿ ಎಕ್ಸ್ಟೆನ್ಸಿವ್ ಡಿಸೀಸ್ ಉಂಟು ಅಂದರೆ ವಿ ಆಸ್ ದ ಪೇಷಂಟ್ ಟು ಗೋ ಸ್ಟ್ಯಾಂಡ್ ಇನ್ ದ ಕ್ಯೂಬಿಕಲ್ ಆಫ್ ದ ಹೋಲ್ ಫೋಟೋಥೆರಪಿ ಯೂನಿಟ್, ಹೋಲ್ ಬಾಡಿ ಫೋಟೋಥೆರಪಿ ಯೂನಿಟ್. ಆಮೇಲೆ ಲೈಟ್ ಇಸ್ ಇರೇಡಿಯೇಟೆಡ್. ಸೊ that is how this is used. So suppose the patient has extensive involvement of the trunk. A patient has to bare his trunk, okay, only on pants, or sometimes he will be stripped to the undergarments if necessary. ಎಲ್ಲ ಕಡೆಯಲ್ಲಿ ಇದು ಲೀಷನ್ಸ್ ಇರುವಾಗ ಆ ಥರ ಒಂದು ಎಕ್ಸ್ಪೋಸ್ ಮಾಡಿ ಇದು ಫಾರ್ ಅ ಡಿಫೈನ್ಡ್, ಇದೊಂದು ಕನ್ಸೋಲ್ ಇದೆ. ಈ ಕನ್ಸೋಲಲ್ಲಿ ನಾವು ಎಷ್ಟು ಎನರ್ಜಿ ಬೇಕು, ಫೋಟೋಥೆರಪಿ ಎಷ್ಟು ಎನರ್ಜಿ ಡೆಲಿವರ್ ಮಾಡಬೇಕು ಅಂತ ಅದು ಸೆಟ್ ಮಾಡಿ ಡಿಫೈನ್ಡ್ ಟೈಮಿಗೆ ಅದು ಡೆಲಿವರ್ ಮಾಡಿ, ಇಟ್ಸ್ ಅ ಮ್ಯಾಟರ್ ಆಫ್ 30 seconds to 1 minute, the patient is asked to stand inside and the energy is delivered. And so that what happens is it irradiates the skin and it causes the changes which result in improvement, clinical improvement. The autoimmune cells alla nashtavaagtade and in psoriasis for example idu proliferation, cell proliferation alla kammi aagtade, adondu clinical improvement nodabodu.
ಅದೇ ಥರ ಇದೊಂದು ಹೋಲ್ ಬಾಡಿ ಫೋಟೋಥೆರಪಿ. ಸೊ ದಿಸ್ ಇಸ್ ದ ಹ್ಯಾಂಡ್ ಆ್ಯಂಡ್ ಫುಟ್ ಫೋಟೋಥೆರಪಿ ಯೂನಿಟ್. ಇದರಲ್ಲಿ ಜಸ್ಟ್ ಲಿಮಿಟೆಡ್ ನಂಬರ್ ಆಫ್ ಲೈಟ್ ಸೋರ್ಸಸ್ ಆರ್ ದೇರ್. ಸೊ ಕೆಲವರಿಗೆ ಹ್ಯಾಂಡ್ ಆರ್ ಫುಟ್, ವಿಟಿಲಿಗೋ ಸಮ್ಟೈಮ್ಸ್ ಎಫೆಕ್ಟ್ಸ್ ಓನ್ಲಿ ದ ಹ್ಯಾಂಡ್ಸ್ ಆ್ಯಂಡ್ ಫೀಟ್. ಅವರಿಗೆ ಇದು ಈ ಥರ ಒಂದು ಇದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತದೆ. ದೇ ವಿಲ್ ಬಿ ಆಸ್ ಟು ಕೀಪ್ ದೇರ್ ಹ್ಯಾಂಡ್ಸ್ ಹಿಯರ್ ಆ್ಯಂಡ್ ಸಮ್ಟೈಮ್ಸ್ ಇಫ್ ದೇ ಹ್ಯಾವ್ ಆಲ್ಸೋ ಆನ್ ದ ಫೀಟ್ ದೇ ವಿಲ್ ಬಿ ಆಸ್ ಟು ಇಲ್ಲಿ ಒಂದು ಚೇರ್ ಮಾಡಿ ದೇ ವಿಲ್ ಬಿ ಆಸ್ ಟು ಸಿಟ್ ಹಿಯರ್. And then the feet will also be kept and so the light will be radiated. Hands and feet, these are very resistant areas for treatment. So idu adike one additional option for treatment idondu hand and foot phototherapy unit is a very useful option in treating vitiligo in these areas. So and it is safe. The thing is, it is safe and effective in children as well as pregnant women. It's safe. Whereas in the case of tablets, sometimes we have to think about repeated blood tests to follow up the patient. Adu idikke that is not necessary because light is being irradiated on the skin itself. And so only thing is the patient may have to come to the hospital. Idu illi barbeku varadalli 2 time alla 3 time ಒಂದು 3 days a week ಬರಬೇಕು. ರೆಗ್ಯುಲರ್ ಫಾಲೋಅಪ್ ಅಲ್ಲಿ ಬರುವಾಗ ಈ ಟ್ರೀಟ್ಮೆಂಟ್ in around 1 month to around 1.5 months improvements will start to be seen. Therefore it's a very safe and effective option for vitiligo as well as psoriasis and various other conditions as well. ಸರ್, ಇದರಿಂದ ಸೈಡ್ ಎಫೆಕ್ಟ್ಸ್ ಏನಾದರೂ ಉಂಟಾ? Side effects, the thing is, so there are different modalities of ultraviolet therapy. Phototherapy is actually light therapy with different wavelengths. So there is UVA, UVB, narrow band UVB, broadband UVB. ಇದೆಲ್ಲ ಬೇರೆ ಬೇರೆ ಥರ ಬೇರೆ ಬೇರೆ ವೇವ್ಲೆಂತ್ ದ ಒಂದು ಇದು ಲೈಟ್ ಇದು. ಸೊ ನ್ಯಾರೋ ಬ್ಯಾಂಡ್ UVB ಎಸ್ಪೆಷಲಿ is supposed to be effective as well as very safe option. ಇದಕ್ಕೆ ಇದೆ ಸೈಡ್ ಎಫೆಕ್ಟ್ಸ್ ಅಂದರೆ there are short term side effects like there may be redness, there may be irritation, itching ಎಲ್ಲ ಆಗ್ಬೋದು. And dose must be properly calibrated. That is why this has to be performed under supervision by a expert dermatologist who can supervise this one. So the dose has to be calibrated depending on the skin type of the patient. Vitiligo alli alla pigment illa, ಅದಕ್ಕೆ ಅವರಿಗೆ ಈ ಲೈಟೆಲ್ಲ ಇದು ಮುಟ್ಟುವಾಗ ಅದಕ್ಕೆ ಪ್ರೊಟೆಕ್ಷನ್ ಇಲ್ಲ, ಅದಕ್ಕೆ ಡೋಸ್ ಕಮ್ಮಿ ಮಾಡಿ ಅದು ಶುರು ಮಾಡಬೇಕು. ಇಫ್ ಆಲ್ ದ ಪ್ರಿಕಾಷನ್ಸ್ ಆರ್ ಟೇಕನ್, ಸೈಡ್ ಎಫೆಕ್ಟ್ ಇಟ್ ಈಸ್ ಆ್ಯಕ್ಚುಲಿ ವೆರಿ ಯೂಸ್ಫುಲ್ ಆ್ಯಂಡ್ ಸೈಡ್ ಎಫೆಕ್ಟ್ಸ್ ಕ್ಯಾನ್ ಬಿ ನಿಲ್ ಟು ವೆರಿ ಮೈನರ್ ಸೈಡ್ ಎಫೆಕ್ಟ್ಸ್ ಇರ್ಬೋದು. ಆ್ಯಂಡ್ ಇನ್ ದ ಕೇಸ್ ಆಫ್ ನ್ಯಾರೋ ಬ್ಯಾಂಡ್ UVB, ಇದು ರೀಸೆಂಟ್ ಸ್ಟಡೀಸ್ ಎಲ್ಲ ಇದು ಡೆಮಾನ್ಸ್ಟ್ರೇಟ್ ಮಾಡ್ತದೆ ಕಿ ದೇರ್ ಆರ್ ನೋ ವೆರಿ ಸಿವಿಯರ್ ಸೈಡ್ ಎಫೆಕ್ಟ್ಸ್ ಲೈಕ್ ಕ್ಯಾನ್ಸರಲ್ಲಿ ಆ ಥರ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಅದಕ್ಕೆ ಅಂತ ಡೆಮಾನ್ಸ್ಟ್ರೇಟ್ ಮಾಡಿದ್ದು ಇನ್ ರೀಸೆಂಟ್ಲಿ ರಿಗಾರ್ಡಿಂಗ್ ನ್ಯಾರೋ ಬ್ಯಾಂಡ್ UVB. ಸರ್, ಮತ್ತು ಇನ್ನೊಂದು, ಈಗ ಶುಗರ್ ಪೇಷಂಟ್ಸ್ ಎಲ್ಲ ಇರ್ತಾರಲ್ಲ, ಅವರಿಗೆ ಇದರಿಂದ ಏನಾದರೂ ಎಫೆಕ್ಟ್ಸ್ ಆಗುವಂಥದ್ದು ಅಂದರೆ? ಓಕೆ, ಇನ್ಫ್ಯಾಕ್ಟ್ ಇದು ಒಂದು ಶುಗರ್ ಪೇಷಂಟ್ಸ್ ಬೇರೆ ಏನಾದರೂ ಕಾಮಾರ್ಬಿಡಿಟೀಸ್ ಇದೆ ಪೇಷಂಟಿಗೆ, ಬೇರೆ ಏನಾದರೂ ಟ್ಯಾಬ್ಲೆಟ್ಸ್ ತೆಗ್ತದೆ, ಹೈಪರ್ ಟೆನ್ಷನಿಗೆ ಬೇರೆ ಟ್ಯಾಬ್ಲೆಟ್ಸ್ ತೆಗ್ತದೆ, ಶುಗರ್ ಇದೆ ಪೇಷಂಟಿಗೆ, ಇವರಿಗೆ ಎಲ್ಲ ಟ್ಯಾಬ್ಲೆಟ್ಸ್ ಆಪ್ಷನ್ ಸ್ವಲ್ಪ ವಿ ಹ್ಯಾವ್ ಟು ಥಿಂಕ್, ಬಿಕಾಸ್ ದ ಥಿಂಗ್ ಇಸ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ಬೆನಿಫಿಟ್ ಆಸ್ ವೆಲ್ ಆಸ್ ದ ರಿಸ್ಕ್. ಸೊ ಅದಕ್ಕೆ ಅವರಿಗೆ ಇದು ವಿಟಿಲಿಗೋ ಸೋರಿಯಾಸಿಸ್ ಅಲ್ಲಿ ಎಲ್ಲ ಇಮ್ಯೂನ್ ಸಿಸ್ಟಮ್ ಹೈಪರ್ ಆಕ್ಟಿವ್ ಆಗ್ತದಲ್ಲ, ಅದಕ್ಕೆ ಇಮ್ಯೂನ್ ಸಿಸ್ಟಮ್ ಸಪ್ರೆಸ್ ಮಾಡಬೇಕು. ಇಮ್ಯೂನ್ ಸಿಸ್ಟಮ್ ಸಪ್ರೆಸ್ ಮಾಡುವಾಗ ಈ ಡಯಾಬಿಟಿಕ್ ಎಲ್ಲ ಆಗುವಾಗ ಅವರಿಗೆ ದೇ ಆರ್ ಆಲ್ರೆಡಿ ಪ್ರೋನ್ ಫಾರ್ ಇನ್ಫೆಕ್ಷನ್ಸ್ ಎಕ್ಸೆಟ್ರಾ. ಸೊ ಆ್ಯಂಡ್ ದೇರ್ ಶುಗರ್ಸ್ ಕ್ಯಾನ್ ಆಲ್ಸೋ ಶೂಟ್ ಅಪ್. ಸೊ ಫಾರ್ ದ್ಯಾಟ್ ರೀಸನ್, ಸೊ ದ ಥಿಂಗ್ ಇಸ್ phototherapy happens to be an option in the treatment of in fact it's an option rather than something to be not a service that is not to be employed. So that way it is useful in the case of people with comorbidities. Immunosuppressive therapy ಎಲ್ಲ ಕೊಡಲಿಕ್ಕೆ ಯಾರಿಗೆ ಕಾಂಟ್ರಾಇಂಡಿಕೇಶನ್ ಏನಾದರೂ ಇದೆ ಅವರಿಗೆ ಫೋಟೋಥೆರಪಿ ಈಸ್ ಅ ಸೇಫ್ ಆ್ಯಂಡ್ ಎಫೆಕ್ಟಿವ್ ಆಪ್ಷನ್. ಸೊ ಇಷ್ಟೊತ್ತು ಫೋಟೋಥೆರಪಿಯ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ನಿಮಗೆ. ಥ್ಯಾಂಕ್ ಯು, ಧನ್ಯವಾದ. ಸೊ ವೀಕ್ಷಕರೇ, ಇಂದಿನ ಆರೋಗ್ಯ ದರ್ಪಣ ಕಾರ್ಯಕ್ರಮದಲ್ಲಿ ನಾವೀಗ ಹೇರ್ ಪ್ರಾಬ್ಲಮ್ಸ್ಗಳ ಬಗ್ಗೆ, ಅದೇ ರೀತಿ ಫೋಟೋಥೆರಪಿ ಅಂದರೆ ಏನು ಮತ್ತು ಅದರ ಡೀಟೇಲ್ಸ್ಗಳ ಬಗ್ಗೆ, ಹಾಗೆ PRP ಟ್ರೀಟ್ಮೆಂಟ್ಗಳ ಬಗ್ಗೆ, ಸೊ ಇಷ್ಟನ್ನೆಲ್ಲ ಸವಿಸ್ತಾರವಾಗಿ ನುರಿತ ತಜ್ಞ ವೈದ್ಯರಿಂದ ತಿಳಿದುಕೊಂಡಾಯಿತು. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.